ವಿಶ್ವಗುರು ಬಸವಣ್ಣನವರ ಅರಿವಿನ ಮನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕರಿಂದ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಯಿಂದ ತೀವ್ರ ಖಂಡನೆ. ಬಸವಾದಿ ಶರಣರ ಕಾಯಕ ಭೂಮಿಯಾಗಿರುವ ಐತಿಹಾಸಿಕ ಬಸವಕಲ್ಯಾಣ ನಗರದಲ್ಲಿರುವ ವಿಶ್ವಗುರು ಬಸವಣ್ಣನವರ ಅರಿವಿನ ಮನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕ ಶರಣು ಸಲಿಗರ್ ಅವರು ಇತ್ತೀಚೆಗೆ ಮಂಠಳ ಗ್ರಾಮದಲ್ಲಿ ನಡೆದ ಶರಣ ಹಡಪದಪ್ಪಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಬಸವಕಲ್ಯಾಣ ನಗರದ ಐತಿಹಾಸಿಕ ಶ್ರೀ ಮಹಾತ್ಮ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಈ ಸಂಬಂಧ ಬಸವಕಲ್ಯಾಣ ನಗರದ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಕಚೇರಿಯಲ್ಲಿ ಇಂದು ಗುರುವಾರ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಸಭೆ ಸೇರಿದ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಯ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಸ್ಥಳೀಯ ಶಾಸಕ ಶರಣು ಸಲಿಗರ್ ಅವರು ನೀಡಿದ ವಿವಾದಾತ್ಮಕ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಅಧೀನದಲ್ಲಿರುವ ತ್ರಿಪುರಾಂತ ಸರ್ವೆ ನಂಬರ್ 205ರಲ್ಲಿರುವ ಬಸವಣ್ಣನವರ ಅರಿವಿನ ಮನೆ ಗಂಗಾಂಬಿಕಾ ತಾಯಿಯ ಹಾಗೂ ನೀಲಾಂಬಿಕಾ ತಾಯಿಯವರ ಗವಿಗಳು ಕಾಲಾನುಕಾಲದಿಂದ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯಿಂದ ಸಂರಕ್ಷಣೆ ಮಾಡಿಕೊಂಡು ಬರಲಾಗಿದೆ. ಆದರೆ ಅರಿವಿನ ಮನೆ ಆವರಣದಲ್ಲಿ ಬರುವ 3 ಗುಹೆಗಳಲ್ಲಿ ಒಂದು ಬಸವಣ್ಣನವರ ಅರಿವಿನ ಮನೆಯಾದರೆ 2ನೇ ಗುಹೆ ಗಂಗಾಂಬಿಕಾ ತಾಯಿಯವರದ್ದಾಗಿದ್ದು 3ನೇ ಗುಹೆ ನೀಲಾಂಬಿಕಾ ತಾಯಿಯವರ ಬದಲಾಗಿ ಹಡಪದಪ್ಪಣ್ಣನವರ ಗವಿ ಎಂದು ಹಡಪದ ಸಮಾಜದವರು ಹಾಗೂ ಬಾಲ್ಕಿಯ ಶ್ರೀ ಬಸವಲಿಂಗ ಪಟ್ಟದೇವರು ಮತ್ತು ಬಸವ ಕಲ್ಯಾಣದ ಶಾಸಕರಾದ ಶರಣು ಸಲಿಗರ್ ಅವರು ಉಲ್ಲೇಖಿಸುತ್ತಿರುವುದು ಸರಿಯಲ್ಲ ಎಂದು ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಾಲಾನುಕಾಲದಿಂದ ಬಸವಣ್ಣನವರ ಅರಿವಿನ ಮನೆ ಸಂಪೂರ್ಣ ಜವಾಬ್ದಾರಿ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಗೆ ಸಂಬಂಧಪಟ್ಟಿದೆ. ಅರಿವಿನ ಮನೆಯ ಪರಿಸರ ಬಸವಣ್ಣನ ಗಂಗಾಂಬಿಕೆ ಹಾಗೂ ನೀಲಾಂಬಿಕೆಗೆ ಸಂಬಂಧಿಸಿದ್ದು ಎಂಬ ಉಲ್ಲೇಖ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಇವರಿಂದ ಪ್ರಕಟಿತ 12ನೇ ಶತಮಾನದ ಶರಣರ ಕ್ಷೇತ್ರಗಳು ಒಂದು ಸಚಿತ್ರ ಪರಿಚಯ ಈ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಕಳೆದ 75 ವರ್ಷಗಳಿಂದ ಅರಿವಿನ ಮನೆಯ ಗವಿಯಲ್ಲಿ ಅಕ್ಕನ ಬಳಗದಿಂದ ಭಜನಾ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ. ಇದು ಹಡಪದ ಅಪ್ಪಣ್ಣನವರಿಗೆ ಸಂಬಂಧಿಸಿದ ತಾಣ ಅಲ್ಲ ಎಂದು ಅಕ್ಕನ ಬಳಗದ ಅಧ್ಯಕ್ಷರಾದ ಸುಲೋಚನಾ ಮಾಮ ಅವರು ಹೇಳುತ್ತಾರೆ. ಗುಲ್ಬರ್ಗದ ವಿಶ್ವವಿದ್ಯಾಲಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 2012ರಲ್ಲಿ ಪ್ರಕಟವಾದ ಶರಣರ ಸ್ಮಾರಕಗಳು ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಎಂಬ ಗ್ರಂಥದಲ್ಲಿ ಅರಿವಿನ ಮನೆಯ ಪರಿಸರ ಬಸವಣ್ಣನ ಗಂಗಾಂಬಿಕಾ ಹಾಗೂ ನೀಲಾಂಬಿಕೆಗೆ ಸಂಬಂಧಿಸಿದೆ. ಹಡಪದ ಅಪ್ಪಣ್ಣನವರ ಗವಿ ತಾಲೂಕಿನ ಬೆಟ್ಬಾಲ್ಕುಂದದಲ್ಲಿ ಇದೆ ಎಂದು ಉಲ್ಲೇಖಿಸಲಾಗಿದೆ ಎಂದು ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಯ ಪದಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಎಲ್ಲಾ ಆಧಾರಗಳು ಇದ್ದರೂ ಕೂಡ ಬಾಲ್ಕಿಯ ಬಸವಲಿಂಗ ಪಟ್ಟದೇವರು ಹಾಗೂ ಸ್ಥಳೀಯ ಶಾಸಕ ಶರಣು ಸಲಿಗರ್ ಅವರು ಯಾವ ಕಾರಣಕ್ಕಾಗಿ ಅರಿವಿನ ಮನೆಯ ಒಂದು ಗವಿಯನ್ನು ಹಡಪದ ಅಪ್ಪಣ್ಣನವರದು ಎಂದು ಹೇಳಿದ್ದಾರೆ ಎಂದು ಗೊತ್ತಾಗುತ್ತಿಲ್ಲ. ಈ ಹೇಳಿಕೆಗಳು ಆಧಾರರಹಿತವಾಗಿವೆ. ಹೀಗಾಗಿ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಯಿಂದ ಈ ಇಬ್ಬರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಇಂದು ನಡೆದ ಸಭೆಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷರಾದ ಬಸವರಾಜ್ ಕೋರಿಕೆ, ವಿಶ್ವಸ್ತ ಸಮಿತಿ ಅಧ್ಯಕ್ಷ ಶಶಿಕಾಂತ್ ದುರ್ಗೆ, ಪಂಚ ಕಮಿಟಿ ನಿರ್ದೇಶಕರಾದ ಅನಿಲ್ ಕುಮಾರ್ ಹೆಗ್ಟೆ, ವಿವೇಕಾನಂದ ಹೊದಲೂರೆ, ಮಲ್ಲಪ್ಪ ಚೆರ್ಡೆ, ಕಾಶಪ್ಪ ಸಕ್ಕರ್ಬಾವೆ, ರಾಜ್ಕುಮಾರ್ ಹೊಳ್ಕುಂದೆ, ಜಗನ್ನಾಥ್ ಖೋಬಾ, ಅಶೋಕ್ ನಾಗರಳೆ, ನಾಗಯ್ಯ ಸ್ವಾಮಿ, ಮಲ್ಲಿನಾಥ್ ಮಂಠಳೆ, ಶ್ರೀಕಾಂತ್ ಬಡದಾಳೆ ಸೇರಿದಂತೆ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಯ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.